ನಾವು ಮಹಾಭಾರತ ಓದಿದ್ದೀವಿ ಅಂತ ಅಂದ್ಕೊಳ್ತೀವಿ, ಆದರೆ ನಿಜ ಹೇಳಬೇಕು ಅಂದರೆ ನಾವು ಮಹಾಭಾರತವನ್ನೇ ಬದುಕ್ತಾ ಇದ್ದೀವಿ. ಇವತ್ತು ನಾನು ಕೇಳೋ ಪ್ರಶ್ನೆ ಇದು: ಮಹಾಭಾರತದ ಪಾತ್ರಗಳು ಇವತ್ತು ನಮ್ಮ ನಡುವೆ ಇದ್ದಿದ್ರೆ ಯಾರು ಏನಾಗಿರ್ತಿದ್ರು? ಇದು ಕಥೆಯಲ್ಲ, ಇದು ನಮ್ಮ ಜೀವನದ ಪ್ರತಿಬಿಂಬ. ಕೃಷ್ಣ, ಬಲ ಮತ್ತು ಬುದ್ಧಿ. ಇವತ್ತು ಕೃಷ್ಣ ಇದ್ದಿದ್ರೆ ಅವನು ಕತ್ತಿ ಹಿಡಿದು ಯೋಧನಾಗ್ತಿರ್ಲಿಲ್ಲ. ಅವನು ಬ್ಯಾಕ್ಗ್ರೌಂಡ್ನಲ್ಲಿ ನಿಂತು ಗೇಮ್ ಚೇಂಜರ್ ಮಾಡೋ ಸ್ಟ್ರಾಟಜಿಸ್ ಆಗಿರ್ತಿದ್ದ. ಸ್ಟಾರ್ಟಪ್ ವರ್ಲ್ಡ್ನಲ್ಲಿ ಮೆಂಟರ್, ಪೊಲಿಟಿಕ್ಸ್ನಲ್ಲಿ ಸೈಲೆಂಟ್ ಡಿಸಿಷನ್ ಮೇಕರ್, ಆಫೀಸ್ ಲೈಫ್ನಲ್ಲಿ ಬಾಸ್ ಅಲ್ಲ ಬ್ರೈನ್ ಆಗಿರ್ತಿದ್ದ. ಕೃಷ್ಣನ ಶಕ್ತಿ ಏನು ಗೊತ್ತಾ? ಯುದ್ಧ ಬೇಡ ಅಂದರೂ ಯುದ್ಧ ನಡೆಯಬೇಕು ಅಂದರೂ ಎರಡೂ ನಿರ್ಧಾರ ಮಾಡೋದು ಅವನೇ. ನಮ್ಮ ಜೀವನದಲ್ಲಿ ಹೀಗೇ ಕೆಲವರು ಜೋರಾಗಿ ಮಾತಾಡ್ತಾರೆ, ಕೆಲವರು ಸರಿಯಾದ ಸಮಯಕ್ಕೆ ಮೌನ ಇರ್ತಾರೆ. ಅವರೇ ಕೃಷ್ಣ. ಅರ್ಜುನ, ಟ್ಯಾಲೆಂಟ್ ಜೊತೆಗೆ ಸಪೋರ್ಟ್. ಅರ್ಜುನನಿಗೆ ಟ್ಯಾಲೆಂಟ್ ಇತ್ತು, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಒಂದೇ ಪ್ರಶ್ನೆ, ಅವನಿಗೆ ಸಪೋರ್ಟ್ ಇರಲಿಲ್ವೇ? ಗುರು ಕೂಡ ಇದ್ದರು, ದ್ರೋಣಾಚಾರ್ಯರು. ಟ್ರೈನಿಂಗ್ ಇತ್ತಾ? ಟ್ರೈನಿಂಗ್ ಕೂಡ ಇತ್ತು. ಫೋಕಸ್ ಬಿಲ್ಡ್ ಮಾಡೋ ಎನ್ವೈರನ್ಮೆಂಟ್ ಇತ್ತಾ? ಅದು ಕೂಡ ಇತ್ತು. ಇವತ್ತಿದ್ದಿದ್ರೆ IIT ಟಾಪರ್, ಒಲಿಂಪಿಕ್ ಅಥ್ಲೇಟ್ ಇಲ್ಲ ಕಾರ್ಪೊರೇಟ್ ಐ ಪರ್ಫಾರ್ಮರ್ ಆಗಿರೋರು. ಅರ್ಜುನನ ಕತೆ ನಮಗೆ ಹೇಳೋದೇನು ಗೊತ್ತಾ? ಟ್ಯಾಲೆಂಟ್ ಮಾತ್ರ ಸಾಕಾಗಲ್ಲ, ರೈಟ್ ಗೈಡೆನ್ಸ್ ಇದ್ದಾಗಲೇ ಟ್ಯಾಲೆಂಟ್ ಶೈನ್ ಆಗುತ್ತೆ. ಇದು ರಿಯಾಲಿಟಿ. ಕರ್ಣ, ಮಿಡಲ್ ಕ್ಲಾಸ್ ಪೇನ್. ಇವತ್ತು ಕರ್ಣ ಇದ್ದಿದ್ರೆ ವಿಲೇಜ್ ಸ್ಕೂಲ್ ಸ್ಟೂಡೆಂಟ್, ಮಾರ್ಕ್ಸ್ ಟಾಪರ್, ಬ್ರೈನ್ ಶಾರ್ಪ್ ಆಗಿರ್ತಿದ್ದ. ಆದರೆ ಸರ್ನೇಮ್ ರಾಂಗ್, ಬ್ಯಾಕ್ಗ್ರೌಂಡ್ ವೀಕ್, ರೆಕಮೆಂಡೇಶನ್ ಇಲ್ಲ. ಇಂಟರ್ವ್ಯೂ ರೂಮ್ನಲ್ಲಿ ಫಸ್ಟ್ ಕ್ವಶನ್, ನೀವು ಯಾರು? ಸ್ಕಿಲ್ ನೋಡೋ ಮೊದಲೇ ಬ್ಯಾಕ್ಗ್ರೌಂಡ್ ಜಡ್ಜ್ ಮಾಡ್ತಾರೆ. ಕರ್ಣನ ಪ್ರಾಬ್ಲಮ್ ಟ್ಯಾಲೆಂಟ್ ಅಲ್ಲ, ಅವಕಾಶ. ಅವನಿಗೆ ಸಪೋರ್ಟ್ ಕೊಟ್ಟವ್ರು ಯಾರು? ದುರ್ಯೋಧನ. ಅವನು ತಪ್ಪು ಆಯ್ಕೆ ಮಾಡಿದ್ನಾ? ಬಹುಶಃ. ಆದರೆ ಆಯ್ಕೆ ಮಾಡೋ ಪರಿಸ್ಥಿತಿ ಅವನಿಗೆ ಬಿಟ್ಟು ಹೋಗಲೇ ಇಲ್ಲ. ಇವತ್ತೆಷ್ಟೋ ಕರ್ಣರು ರಾಂಗ್ ಜಾಬ್ನಲ್ಲಿ, ರಾಂಗ್ ಪೀಪಲ್ ಜೊತೆ, ರೈಟ್ ಟ್ಯಾಲೆಂಟ್ ಇದ್ರೂ ಸೈಲೆಂಟಾಗಿ ಸಫರ್ ಆಗ್ತಿದ್ದಾರೆ. ಏಕಲವ್ಯ, ಇಗ್ನೋರ್ಡ್ ಜೀನಸ್. ಇವತ್ತು ಏಕಲವ್ಯ ಇದ್ದಿದ್ರೆ ಸೆಲ್ಫ್ ಥಾಟ್ ಕೋಡರ್, ಯೂಟ್ಯೂಬ್ ನೋಡಿ ಲರ್ನ್ ಮಾಡಿದ ಡಿಸೈನರ್. ಸರ್ಟಿಫಿಕೇಟ್ ಇಲ್ಲ, ಡಿಗ್ರಿ ಬಿಗ್ ಕಾಲೇಜ್ ಅಲ್ಲ, ಸ್ಕಿಲ್ ಇದೆ ಬಟ್ ಸಿಸ್ಟಮ್ ಕೇಳೋದು ಪ್ರೂಫ್ ಎಲ್ಲಿ? ಮೆರಿಟ್ ಮ್ಯಾಟರ್ ಮಾಡಲ್ಲ, ಸಿಸ್ಟಮ್ ಮ್ಯಾಟರ್ ಮಾಡುತ್ತೆ. ಏಕಲವ್ಯನ ಸಾಧನೆ ಯಾರಿಗೂ ಬೇಕಾಗಲಿಲ್ಲ, ಅವನ ತಮ್ಮ ಬೇಕಾಗಿತ್ತು. ಇವತ್ತು ಟ್ಯಾಲೆಂಟ್ ಕಟ್ಟಾಗುತ್ತೆ, ಕಾನ್ಫಿಡೆನ್ಸ್ ಕಟ್ಟಾಗುತ್ತೆ, ಡ್ರೀಮ್ ಕಟ್ಟಾಗುತ್ತೆ. ಹಾಗಾದರೆ ಏಕಲವ್ಯ ಸೋತ್ನಾ? ಇಲ್ಲ, ಸೋತಿದ್ದು ಏಕಲವ್ಯ ಅಲ್ಲ, ಸೋತಿದ್ದು ವ್ಯವಸ್ಥೆ. ದ್ರೌಪದಿ, ಸೈಲೆಂಟ್ ಸ್ಟ್ರೆಂತ್. ಇವತ್ತು ದ್ರೌಪದಿ ಇದ್ದಿದ್ರೆ ಒಬ್ಳು ಎಜುಕೇಟೆಡ್ ವುಮೆನ್, ಸ್ಟ್ರಾಂಗ್ ಒಪಿನಿಯನ್, ಸ್ಟಿಲ್ ಜಡ್ಜಡ್. ಮಿಸ್ಟೇಕ್ ಮಾಡಿದ್ರೆ ಬ್ಲೇಮ್ ವುಮೆನ್, ಸೈಲೆಂಟ್ ಸ್ಯಾಕ್ರಿಫೈಸ್ ಮಾಡಿದ್ರೆ ಇನ್ವಿಸಿಬಲ್. ಕಾಲ ಬದಲಾಗಿದೆ, ಆದರೆ ಕ್ವಶನ್ಸ್ ಅದೇ. ಅವಳು ಯಾಕೆ ಮಾತಾಡಲಿಲ್ಲ? ಅವಳು ಯಾಕೆ ಮೌನವಾಗಿದ್ಲು? ದ್ರೌಪದಿ ಅವತ್ತು ಕಿರ್ಚಾಟ ಮಾಡಲಿಲ್ಲ, ಆದರೆ ಅವಳ ಮೌನವೇ ಮಹಾಯುದ್ಧಕ್ಕೆ ಕಾರಣ ಆಯಿತು. ನಾವು ಮಹಾಭಾರತ ಓದ್ತಿಲ್ಲ, ನಾವು ಅದನ್ನು ಬದುಕ್ತಾ ಇದ್ದೀವಿ. ಇವತ್ತು ನೀನು ಆಪರ್ಚುನಿಟಿ ಕಾದಿರೋ ಕರ್ಣನಾಗಿರಬಹುದು, ಸಿಸ್ಟಮ್ ಫೈಟ್ ಮಾಡೋ ಏಕಲವ್ಯನಾಗಿರಬಹುದು, ಸೈಲೆನ್ಸ್ನಲ್ಲಿ ಸ್ಟ್ರೆಂತ್ ಇರೋ ದ್ರೌಪದಿ ಆಗಿರಬಹುದು, ಫೋಕಸ್ ಬಿಲ್ಡ್ ಮಾಡ್ತಿರೋ ಅರ್ಜುನನಾಗಿರಬಹುದು. ಪಾತ್ರ ಯಾವುದು ಅಂತ ಮುಖ್ಯ ಅಲ್ಲ, ಮುಖ್ಯ ಏನು ಗೊತ್ತಾ? ಸಾಧನೆ ನಿನ್ನ ಕೈಯಲ್ಲಿದೆ. ಕಾಲ ಎಲ್ಲರಿಗೂ ಒಂದೇ, ಅವಕಾಶ ಎಲ್ಲರಿಗೂ ಒಂದೇ ಅಲ್ಲ, ಆದರೆ ಸಾಧನೆ ಮಾತ್ರ ಈಕ್ವಲ್. ಮಹಾಭಾರತ ಮುಗಿದಿಲ್ಲ, ಅದು ನಮ್ಮೊಳಗೆ ನಡೆಯುತ್ತಿದೆ.